ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 34, ಪುಟ ಸಂಖ್ಯೆ 195. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಇಂದು ಈ ಪ್ರಪಂಚದಲ್ಲಿ ಅಪರಿಮಿತವಾದ ಪ್ರೇಮ ಕಡಿಮೆ ಇದೆ. ನನ್ನ ಅಭಿಪ್ರಾಯದ ಪ್ರಕಾರ ಅಪರಿಮಿತವಾದ ಪ್ರೇಮವೆಂದರೆ ಇನ್ನೊಬ್ಬನಿಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಕೊಡುವ ಪ್ರೀತಿ. ಅವನು ನಿನ್ನನ್ನು ಪ್ರೀತಿಸುವನೆಂಬ ಅಪೇಕ್ಷೆಯೂ ಇರುವುದಿಲ್ಲ. ನಿಮಗೆ ಹಾಗೆ ಅನಿಸುವುದರಿಂದ ನೀವು ಪ್ರೀತಿಯನ್ನು ಮಾಡುತ್ತಿದ್ದೀರಿ. ವಾಸ್ತವವಾಗಿ ಪ್ರೇಮದ ಆರಂಭ ಮೊದಲು ಒಬ್ಬ ವ್ಯಕ್ತಿಯಿಂದ ಆಗುತ್ತದೆ. ಒಂದು ವೇಳೆ ನಿಮ್ಮನ್ನು ಒಬ್ಬರನ್ನು ಪ್ರೀತಿ ಮಾಡುವುದು ಬಂದು ಬಿಟ್ಟರೆ ಆಗ ಅದೇ ಪ್ರೀತಿಯನ್ನು ನಿಮ್ಮ ಪರಿವಾರದವರೊಂದಿಗೂ ಮಾಡುವಿರಿ, ಸಮಾಜದೊಂದಿಗೆ ಮಾಡುವಿರಿ, ಹಳ್ಳಿಯೊಂದಿಗೆ ಮಾಡುವಿರಿ, ಪ್ರದೇಶದೊಂದಿಗೆ ಮಾಡುವಿರಿ, ದೇಶದೊಂದಿಗೆ ಮಾಡುವಿರಿ, ಇಡೀ ಪ್ರಪಂಚದೊಂದಿಗೆಯೂ ಮಾಡುವಿರಿ. ಎಲ್ಲರ ಬಗ್ಗೆಯೂ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಪ್ರೀತಿ ಇರಬೇಕು. ಯಾರ ಬಗ್ಗೆಯಾದರೂ ಈ ಒಂದು ಒಳ್ಳೆಯ ಭಾವವು ಸ್ವಲ್ಪ ಸಮಯಕ್ಕಾದರೂ ಬಂದಲ್ಲಿ ಅವರಿಗೆ ಒಳ್ಳೆಯದಾಗುತ್ತದೆ ಮತ್ತು ಅಂತಹುದೇ ಭಾವವನ್ನು ನಿರಂತರವಾಗಿ ಇಡುವುದರಿಂದ ನಿಮ್ಮ ಆತ್ಮ ವಿಕಾಸವಾಗತೊಡಗುತ್ತದೆ. ಈ ಆತ್ಮವಿಕಾಸದ ರಹಸ್ಯವು ಪ್ರೇಮದಲ್ಲಿದೆ. ನಿಮಗೆ ಯಾರನ್ನಾದರೂ ಪ್ರೀತಿಸುವುದು ಬರಬೇಕು, ಯಾರ ಮೇಲಾದರೂ, ಮತ್ತು ಆ ವ್ಯಕ್ತಿ ಯಾರೇ ಆಗಿರಲಿ. ಆ ವ್ಯಕ್ತಿ ಯಾರೆನ್ನುವುದು ಮಹತ್ವವಲ್ಲ. ಆ ವ್ಯಕ್ತಿ ಯಾರಾದರೂ ಆಗಿರಬಹುದು. ನಿಮ್ಮ ತಾಯಿಯಾಗಿರಬಹುದು, ನಿಮ್ಮ ಸಹೋದರಿಯಾಗಿರಬಹುದು, ನಿಮ್ಮ ಸಹೋದರನಾಗಿರಬಹುದು, ನಿಮ್ಮ ಪತ್ನಿಯಾಗಿರಬಹುದು, ನಿಮ್ಮ ಪ್ರೇಯಸಿಯಾಗಿರಬಹುದು. ನಿಮಗೆ ಜೀವನದಲ್ಲಿ ನೀವು ನಿಮಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ಒಬ್ಬ ವ್ಯಕ್ತಿ ದೊರಕಿದರೆ, ಜೀವನದಲ್ಲಿ ಎಂದು ಅಂತಹ ಯಾವುದೇ ವ್ಯಕ್ತಿ ದೊರಕುತ್ತಾನೆಯೋ ಆಗ ನಿಜವಾದ ಆತ್ಮದ ಪ್ರೀತಿಯು ಪ್ರಾರಂಭವಾಗುತ್ತದೆ. ಈ ಮೊದಲನೆಯ ಪ್ರೇಮದ ಆರಂಭವೇ ಆತ್ಮಿಕ ಶಾಂತಿಯನ್ನು ಕೊಡುತ್ತದೆ. ಆದರೆ ಈ ಆತ್ಮಿಕ ಶಾಂತಿಯು ಯಾವಾಗ ದೊರಕುವುದೆಂದರೆ ನೀವು ಯಾರನ್ನಾದರೂ ನಿಸ್ವಾರ್ಥದಿಂದ ಪ್ರೀತಿಸಲು ಸಫಲರಾದಾಗ. ಏಕೆಂದರೆ ಈ ರೀತಿಯಲ್ಲಿ ಮಾಡಿದ ಪ್ರೀತಿಯು ನಿಮ್ಮ ಆತ್ಮವನ್ನು ಶುದ್ಧ ಮಾಡುವುದು, ಶಕ್ತಿಶಾಲಿಯನ್ನಾಗಿ ಮಾಡುವುದು, ವಿಶಾಲವನ್ನಾಗಿ ಮಾಡುವುದು, ಆತ್ಮದ ಹೊಂದಾಣಿಕೆಯನ್ನು ಹೆಚ್ಚು ಮಾಡುವುದು. ಇದು ಹೇಗಿದೆ ಎಂದರೆ, ಹೃದಯವು ಹೆಚ್ಚು ಹೆಚ್ಚು ಕೆಲಸ ಮಾಡುವ ಅಭ್ಯಾಸವನ್ನು ಮಾಡಿಸಿದಾಗ ಮಾತ್ರ ಅದು ಕೆಲಸ ಮಾಡುತ್ತಿರುತ್ತದೆ ಎಂದು ಹೃದಯ ರೋಗ ತಜ್ಞರು ರೋಗಿಗೆ ಹೇಳುವ ಹಾಗಿದೆ. ಈ ಪ್ರೇಮವು ಕೂಡ ಅದೇ ರೀತಿ ಇರುವುದು. ನೀವು ಎಷ್ಟು ಮಾಡುತ್ತೀರೋ ಅದು ಆತ್ಮವನ್ನು ಅಷ್ಟೇ ಚುರುಕುಗೊಳಿಸುತ್ತದೆ. ಆತ್ಮವು ಚುರುಕಿನಿಂದ ಕೆಲಸ ಮಾಡಿದಾಗ ನಿಮ್ಮ ಪ್ರೇಮದಲ್ಲಿ ಸೂಕ್ಷ್ಮತೆಯು ಹೆಚ್ಚಾಗುತ್ತದೆ. ಸೂಕ್ಷ್ಮತೆಯು ಹೆಚ್ಚಿದರೆ ಕೋಮಲ ಭಾವನೆಯೂ ಹೆಚ್ಚುತ್ತದೆ. ಇದೆಲ್ಲ ಸ್ವಲ್ಪ ಸಮಯದಲ್ಲಿಯೇ, ಕ್ಷಣದಲ್ಲಿಯೇ ಯಾರನ್ನಾದರೂ ಪ್ರೀತಿಯಿಂದ ಮುಳುಗಿಸಿಬಿಡುತ್ತದೆ. ಇದನ್ನು ನೀವು ಮಾಡಬೇಕಾಗಿಲ್ಲ, ಮಾಡುವ ಸ್ವಭಾವವೇ ನಿಮ್ಮದಾಗಿ ಬಿಡುತ್ತದೆ. ಯಾವಾಗ ಮಾಡುವುದೇ ನಿಮ್ಮ ಸ್ವಭಾವವಾಗುತ್ತದೋ ಆಗ ಒಂದು ಆಧ್ಯಾತ್ಮಿಕ ಶಾಂತಿಯು ನಿಮ್ಮ ಅಂತರಾಳದಲ್ಲಿ ಆದಂತೆ ನೀವು ಅನುಭವಿಸುತ್ತೀರಿ. ಇಂತಹ ಶಾಂತಿಯನ್ನು ನಿಮ್ಮ ಜೀವನದಲ್ಲಿ ಎಂದೂ ಪಡೆದಿರುವುದಿಲ್ಲ. ಇಂದಿನವರೆಗೂ ಯಾವ ಶಾಂತಿಯನ್ನು ನೀವು ಹೊರಗಡೆ ಹುಡುಕುತ್ತಾ ತಿರುಗಾಡುತ್ತಿದ್ದೀರೋ ಅದೇ ಶಾಂತಿಯನ್ನು ತನ್ನಷ್ಟಕ್ಕೆ ತಾನೇ ಆಂತರ್ಯದಲ್ಲಿ ನೀವು ಪಡೆದುಕೊಂಡಿದ್ದೀರಿ. ಹಾಗಾದರೆ ನಿಮಗೆ ಪ್ರಶ್ನೆ ಮೂಡುವುದು, ಇಂತಹ ಪ್ರೀತಿಯನ್ನು ನಾನು ಯಾವ ವ್ಯಕ್ತಿಯೊಂದಿಗೆ ಪ್ರಾರಂಭ ಮಾಡಲಿ? ಯಾವ ಸಂಬಂಧವಿದೆ? ಅದು ಎಲ್ಲಕ್ಕಿಂತಲೂ ದೊಡ್ಡದಾಗಿರುವುದು ಮತ್ತು ಎಲ್ಲಕ್ಕಿಂತಲೂ ದೀರ್ಘ ಸಮಯದವರೆಗೂ ಇರುವುದು. ಅದುವೇ ಪತಿ ಪತ್ನಿಯರ ಸಂಬಂಧ. ಈ ಸಂಬಂಧವು ಪ್ರಪಂಚದ ಎಲ್ಲ ಸಂಬಂಧಗಳಿಗಿಂತಲೂ ಎಲ್ಲಕ್ಕಿಂತಲೂ ದೀರ್ಘವಾಗಿರುತ್ತದೆ ಮತ್ತು ಎಲ್ಲಕ್ಕಿಂತಲೂ ದೊಡ್ಡದಾಗಿರುತ್ತದೆ. ಏಕೆಂದರೆ ತಂದೆ ತಾಯಿಗಳು ಜೀವನ ಪೂರ್ತಿ ನಮ್ಮ ಜೊತೆ ಇರಲಾಗುವುದಿಲ್ಲ. ಚಿಕ್ಕಂದಿನಲ್ಲಂತೂ ಪ್ರೀತಿಯನ್ನು ನಾವೇ ಪಡೆಯುತ್ತಿರುತ್ತೇವೆ. ಹಾಗಾದರೆ ಪ್ರೀತಿಯನ್ನು ಕೊಡುವುದು ಎಲ್ಲಿಂದ?
ಪ್ರೀತಿಯು ಒಳಗಡೆ ಇದ್ದರೆ ಮಾತ್ರ ಆಗ ಅದನ್ನು ಹೊರಗಡೆ ಕೊಡಬಹುದು. ಆದುದರಿಂದ ಎಲ್ಲರಿಗಿಂತಲೂ ಯೋಗ್ಯವಾದ ವ್ಯಕ್ತಿ ಎಂದರೆ ಪತಿ ಅಥವಾ ಪತ್ನಿ. ಏಕೆಂದರೆ ಇದು ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ಕಾಲ ಇರುವ ಸಂಬಂಧವಾಗಿದೆ. ಈ ಸಂಬಂಧದಲ್ಲಿ ನಾವೇನಾದರೂ ಕೊಟ್ಟರೆ ಆಗ ತಿಳಿದೋ ತಿಳಿಯದೆಯೋ ನೀವು ನಿಮ್ಮನ್ನೇ ಪ್ರೀತಿಯಿಂದ ಮುಳುಗಿಸಿಕೊಳ್ಳುತ್ತೀರಿ. ಅಂದರೆ ಇದು ಹೇಗಿರುತ್ತದೆಂದರೆ, ಆಹಾರವನ್ನು ಬಡಿಸುವ ಆನಂದವನ್ನು ಅನುಭವಿಸುತ್ತಿದ್ದೀರಿ ಮತ್ತು ನಿಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದೀರಿ. ಅಂದರೆ ಒಂದು ವೇಳೆ ಪತಿಯ ಇಂತಹ ಪ್ರೀತಿ ತನ್ನ ಪತ್ನಿಯ ಮೇಲೆ ಅಥವಾ ಪತ್ನಿಗೆ ತನ್ನ ಪತಿಯ ಮೇಲೆ ಆದಾಗ ಈ ಪ್ರೀತಿಯು ಉಲ್ಬಣಗೊಳಿಸುವಂತಹ ಪ್ರೀತಿಯಾಗಿ ಬಿಡುವುದು. ಆದರೆ ಇದು ಶಾರೀರಿಕ ಆಕರ್ಷಣೆಯ ಪ್ರೀತಿಯಾಗದೆ ಆತ್ಮ ಸಂಬಂಧದ ಪ್ರೀತಿಯಾಗುವುದು ಅವಶ್ಯಕ. ಪತಿಯು ತನ್ನ ಪತ್ನಿಯನ್ನು ಹೀಗೆಯೇ ಪ್ರೀತಿಸುತ್ತಿರುತ್ತಾನೆ. ಆದರೆ ಪತ್ನಿಗೆ ಅವನ ಭಾವನೆಯನ್ನು ತಿಳಿದುಕೊಳ್ಳುವ ಸಮಯವೇ ಇಲ್ಲವೆಂದು ಊಹಿಸಿಕೊಳ್ಳೋಣ. ಆದರೆ ನಿಧಾನವಾಗಿ ಈ ಪ್ರೀತಿಯ ಮೊಳಕೆ ಪತ್ನಿಯಲ್ಲಿಯೂ ಚಿಗುರುತ್ತದೆ ಹಾಗೂ ಸ್ವಲ್ಪ ಸಮಯದ ನಂತರ ಪತ್ನಿಯಲ್ಲಿಯೂ ಆಗುವ ಬದಲಾವಣೆಯನ್ನು ನೀವು ನೋಡುತ್ತೀರಿ. ಆಗ ಪತ್ನಿಯೂ ಕೂಡ ತನ್ನೊಡನೆ ಪತಿಯು ಮಾಡುವಷ್ಟೇ ಪ್ರೀತಿಯನ್ನು ತಾನು ಪತಿಯೊಡನೆ ಮಾಡುತ್ತಾಳೆ. ಈ ರೀತಿಯ ಒಂದೇ ಒಂದು ಜೋಡಿಯ ನಿರ್ಮಾಣವಾದರೆ ಸಾಕು, ಆ ಪತಿ ಪತ್ನಿಯರಿಂದ ಪ್ರೀತಿಯ ಪ್ರವಾಹವೇ ಹರಿಯುತ್ತದೆ. ಆಮೇಲೆ ಈ ಪ್ರವಾಹವು ಹರಿಯುತ್ತಲೇ ಇರುವುದು. ಆದರೆ ಹರಿಯುವುದು ಅವಶ್ಯವಾಗಿದೆ. ಪತಿ ಪತ್ನಿಯರ ಸಂಬಂಧವು ಕೊಳೆಯುವಂತೆ ಆಗುವುದು ಯೂಟ್ಯೂಬ್. ಹೇಗೆಂದರೆ ವೈಜ್ಞಾನಿಕ ಪ್ರಯೋಗಾಲಯದಲ್ಲಿನ ಕೊಳವೆಯಲ್ಲಿರುವಂತೆ ಕವಲಿರುತ್ತವೆ. ಆದರೆ ಅದು ಕೆಳಗಡೆ ಒಂದಕ್ಕೊಂದು ಹೊಂದಿಕೊಂಡಿರುತ್ತದೆ. ಒಂದರಲ್ಲಿ ಏನೇ ಹಾಕಿದರೂ ಅದು ಕೆಳಗಡೆಯಿಂದ ಇನ್ನೊಂದು ಭಾಗಕ್ಕೂ ಹೋಗುತ್ತದೆ ಮತ್ತು ತುಂಬಿದರೆ ಎರಡೂ ಕಡೆ ಒಂದೇ ಸಾರಿ ತುಂಬಿ ತುಳುಕುತ್ತದೆ. ಪತಿ ಪತ್ನಿಯರ ಶಾರೀರಿಕ ಸಂಬಂಧದ ಕಾರಣ ಅಂತರಾಳದಲ್ಲಿ ಕೊಳವೆಯಂತೆ ಸೇರಿಕೊಂಡೇ ಇರುತ್ತದೆ. ಆದ ಕಾರಣ ಒಬ್ಬರು ಏನು ಪಡೆಯುತ್ತಾರೋ ಅದರ ಅರ್ಧ ಇನ್ನೊಬ್ಬರಿಗೆ ತಾನಾಗಿಯೇ ದೊರೆಯುತ್ತದೆ ಮತ್ತು ಇಬ್ಬರು ಜೊತೆಯಲ್ಲಿಯೇ ತುಂಬಿ ಹರಿಸುತ್ತಾರೆ. ಆನಂತರ ಇಂತಹ ಪ್ರೀತಿಯ ಪ್ರವಾಹದ ಹರಿವು ಅವರ ಪರಿವಾರದ ಮೇಲಾಗುತ್ತದೆ, ಪರಿವಾರದಿಂದ ಸಮಾಜದ ಮೇಲಾಗುತ್ತದೆ, ಸಮಾಜದಿಂದ ಹಳ್ಳಿಯ ಮೇಲಾಗುತ್ತದೆ, ಹಳ್ಳಿಯಿಂದ ದೇಶದ ಮೇಲಾಗುತ್ತದೆ, ದೇಶದಿಂದ ಸಂಪೂರ್ಣವಾಗಿ ಪ್ರಪಂಚದಲ್ಲಿ ಹರಡುವುದು. ಆದರೆ ಇದು ಮೊದಲು ನಿರ್ಮಾಣವಾಗಬೇಕು. ಆದ ಕಾರಣ ಪತಿ ಪತ್ನಿಯರ ಸಂಬಂಧವು ಎಲ್ಲಕ್ಕಿಂತಲೂ ಆದರ್ಶವಾದ ಸಂಬಂಧವಾಗಿರುತ್ತದೆ. ಅದು ಜೀವನ ಪರ್ಯಂತವೂ ನಡೆಯುತ್ತಿರುತ್ತದೆ. ಅಂತಹ ಜೀವನ ಪರ್ಯಂತವಿರುವ ಸಂಬಂಧವು ಪ್ರೀತಿಯಿಂದ ತುಂಬಿರುವುದೋ ಅವರಿಗೆ ಪ್ರೇಮದ ಅಭ್ಯಾಸ ಮಾಡುವ ಅವಕಾಶವು ಹೆಚ್ಚಾಗಿ ದೊರೆಯುತ್ತದೆ ಮತ್ತು ಇಂತಹುದೇ ಆಧ್ಯಾತ್ಮಿಕ ಪ್ರೀತಿಯಿಂದ ಪ್ರಭಾವಿತರಾಗಿಯೇ ಪುಣ್ಯಾತ್ಮಗಳು ಇಂತಹ ತಾಯಿ ತಂದೆಯರಿಂದ ಜನ್ಮವನ್ನು ಪಡೆಯುತ್ತಾರೆ. ಆ ಆತ್ಮಗಳಿಂದ ಪ್ರೇಮದ ಪ್ರವಾಹವು ಪ್ರಪಂಚದಾದ್ಯಂತ ಹರಿಯುತ್ತದೆ. ಇದೊಂದು ಬಹು ದೀರ್ಘವಾದ ಕಣ್ಣಿಗೆ ಕಾಣದ ಕೆಲಸವಾಗಿದೆ ಮತ್ತು ಅದು ತುಂಬ ಸೂಕ್ಷ್ಮ ರೂಪದಲ್ಲಿ ಆಗುತ್ತಲೇ ಇರುತ್ತದೆ. ಆದುದರಿಂದ ಈ ಪ್ರೇಮದ ಪ್ರಾರಂಭವನ್ನು ಪತಿ ಪತ್ನಿಯರು ತಮ್ಮಲ್ಲಿಯೇ ಮಾಡಬೇಕು. ಒಂದು ವೇಳೆ ಇಂತಹ ಸಂಬಂಧಗಳ ಅವಕಾಶವು ಜೀವನದಲ್ಲಿ ಯಾರ ಹತ್ತಿರವಾದರೂ ಇಲ್ಲದಿದ್ದಲ್ಲಿ ಅವರು ನಿರಾಶರಾಗುವ ಅವಶ್ಯಕತೆ ಇಲ್ಲ. ಎರಡನೆಯದಾಗಿ ಇನ್ನೂ ಒಂದು ಸಂಬಂಧವಿದೆ, ಅದರಲ್ಲಿಯೂ ಕೂಡ ಪ್ರೀತಿ ವೃದ್ಧಿಯಾಗುತ್ತದೆ. ಆ ಸಂಬಂಧವು ಗುರು ಮತ್ತು ಶಿಷ್ಯರ ಸಂಬಂಧವಾಗಿದೆ. ಈ ಸಂಬಂಧವು ಆತ್ಮಗಳ ಸಂಬಂಧವಾಗಿದೆ ಮತ್ತು ಶಾರೀರಿಕ ಸಂಬಂಧಗಳಿಂದ ಯಾರೂ ಕೂಡ ಗುರುವಾಗುವುದಿಲ್ಲ. ಅದು ಯಾವುದೇ ಶರೀರಕ್ಕೆ ಸಂಬಂಧಿಸಿದ ಸಂಬಂಧವಲ್ಲ, ಆತ್ಮಗಳು ಅಂಗೀಕರಿಸಿದ ಸಂಬಂಧವಾಗಿರುತ್ತದೆ. ಅಂದರೆ ಆತ್ಮಗಳ ಸಂಬಂಧವಾದ ಕಾರಣ ಅತ್ಯಂತ ಹತ್ತಿರದ್ದಾಗಿರುತ್ತದೆ, ಬಹಳ ಸಮೀಪದ್ದಾಗಿರುತ್ತದೆ. ಈ ಕಾರಣದಿಂದ ಗುರು ಸಾಮೀಪ್ಯದ ಒಂದು ಕ್ಷಣವೂ ಕೂಡ ಆತ್ಮವನ್ನು ಸಂತೋಷಪಡಿಸುತ್ತದೆ. ತಮ್ಮ ಗುರುಗಳ ಒಂದು ದೃಷ್ಟಿಯೂ ಕೂಡ ಮನುಷ್ಯನನ್ನು ಚೈತನ್ಯದಿಂದ ತೋರಿಸಿಬಿಡುತ್ತದೆ. ಈ ಸಂಬಂಧವು ಆತ್ಮಗಳ ಇಚ್ಛೆಯಿಂದ ನಿರ್ಮಾಣವಾಗುತ್ತದೆ, ಆತ್ಮಗಳ ಮೂಲಕ ಮಾಡಿದ್ದಾಗಿರುತ್ತದೆ. ಆದ ಕಾರಣ ಆತ್ಮದ ಹತ್ತಿರದ್ದಾಗಿರುತ್ತದೆ. ಇದು ಕಡಿಮೆ ಸಮಯದಲ್ಲಿಯೇ ವೃದ್ಧಿಯಾಗಬಹುದು. ಆ ಮಾತು ಬೇರೆ. ಶಾರೀರಿಕ ರೂಪದಲ್ಲಿನ ಗುರುಗಳ ಸಾಮೀಪ್ಯವು ಯಾವುದೇ ಶಿಷ್ಯನಿಗೆ ಕೆಲವೇ ಕ್ಷಣಗಳು ದೊರೆತಾಗ ಆ ಕ್ಷಣದಲ್ಲಿ ಅವರು ಅವನಿಗೆ ಜೀವನ ಪೂರ್ತಿಯ ಪ್ರೀತಿಯನ್ನು ಕೊಟ್ಟು ಬಿಡುತ್ತಾರೆ. ಆ ಮಾತು ಬೇರೆ. ಏಕೆಂದರೆ ಗುರುಗಳೊಡನೆ ಲಕ್ಷಾಂತರ ಪ್ರೀತಿಯಿಂದ ತುಂಬಿದ ಆತ್ಮಗಳು ಜೋಡಿಸಿಕೊಂಡಿರುತ್ತವೆ. ಆದುದರಿಂದ ಆತ್ಮಗಳ ಪ್ರೇಮದ ಒಂದು ದೊಡ್ಡ ಸಾಮೂಹಿಕತೆಯ ಶಕ್ತಿ ಗುರುಗಳೊಡನೆ ಇರುತ್ತದೆ.
ಆದುದರಿಂದ ಗುರುಗಳೊಡನೆಯ ಸಾಮೀಪ್ಯದ ಒಂದು ಕ್ಷಣವೂ ಕೂಡ ಜನ್ಮ ಪೂರ್ತಿಯ ಪ್ರೇಮವನ್ನು ನೀಡುತ್ತದೆ. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ಪ್ರಭಾವಶಾಲಿಯಾದ ಸಂಬಂಧವೆಂದರೆ ಗುರು ಮತ್ತು ಶಿಷ್ಯರದ್ದಾಗಿರುತ್ತದೆ. ಗುರುಗಳು ವಯಸ್ಸಿನಲ್ಲಿ ಹಿರಿಯರಾದ ಕಾರಣ ಅವರು ಶಿಷ್ಯನ ಜೀವನ ಪೂರ್ತಿ ಜೊತೆಯಾಗಿರಲು ಸಾಧ್ಯವಾಗುವುದಿಲ್ಲ. ಆದರೆ ಗುರುಗಳ ಸಾಮೀಪ್ಯದಲ್ಲಿ ಕಳೆದ ಕ್ಷಣಗಳು ಶಿಷ್ಯನಿಗೆ ಜನ್ಮಪೂರ್ತಿ ಸಂತೋಷವನ್ನು ಕೊಡುತ್ತಲೇ ಇರುತ್ತವೆ. ಅಂದರೆ ಗುರುಗಳು ಒಂದು ಗುಲಾಬಿಯ ಹೂವಾಗಿರುತ್ತಾರೆ. ಅದನ್ನು ಸ್ವಲ್ಪವೇ ಸಮಯ ಕೈಯಲ್ಲಿ ಹಿಡಿದರೂ ಕೂಡ, ಹೂವು ಕೈಯಲ್ಲಿ ಇಲ್ಲದಿದ್ದರೂ ಕೂಡ ಗುಲಾಬಿಯು ಸುಗಂಧದ ರೂಪದಲ್ಲಿ ಕೈಯಲ್ಲಿ ಇದ್ದೇ ಇರುತ್ತದೆ. ಪ್ರೇಮ ಅಂದರೆ ಈ ಗುರು ಶಿಷ್ಯರ ಸಂಬಂಧವು ಪ್ರಪಂಚದಲ್ಲಿನ ಬಹಳ ಬೇಗನೆ ಯಶಸ್ವಿಯಾಗುವ ಸಂಬಂಧವಾಗಿರುತ್ತದೆ. ವಾಸ್ತವದಲ್ಲಿ ಪೂರ್ವಜನ್ಮದ ಸಂಬಂಧಗಳ ಕಾರಣದಿಂದಲೇ ಇದು ವೃದ್ಧಿಯಾಗುತ್ತಿರುತ್ತದೆ. ಇದು ಕ್ಷಣದಂತೆ ಕಾಣುತ್ತಿರುತ್ತದೆ, ಆದರೆ ಕ್ಷಣವಾಗಿರುವುದಿಲ್ಲ. ಹಲವಾರು ಅಜ್ಞಾತದ ಕ್ಷಣಗಳು ಆ ಕ್ಷಣದ ಹಿಂದೆ ಸೇರಿಕೊಂಡಿರುತ್ತವೆ. ನಿಮ್ಮ ಜೀವನದಲ್ಲಿ ನೀವು ಇಂತಹ ಯಾವುದೇ ಆತ್ಮದ ಸಂಬಂಧವನ್ನು ಮಾಡಿಕೊಳ್ಳಲು ಸಾಧ್ಯವಾದರೆ ಆಗ ಪ್ರೇಮದ ಕಮಲವು ಅರಳುತ್ತದೆ. ನಂತರ ಈ ಪ್ರೀತಿಯ ಕಮಲದಿಂದ ನಿಮ್ಮ ಆತ್ಮಕ್ಕೆ ಅಪರಿಮಿತವಾದ ಶಾಂತಿಯು ದೊರೆಯುತ್ತದೆ. ಯಾವ ಶಾಂತಿಯನ್ನು ಜೀವನವಿಡೀ ಹೊರಗಡೆ ಹುಡುಕುತ್ತಾ ಬಂದಿರುವಿರೋ, ಯಾವ ಶಾಂತಿಯನ್ನು ಹುಡುಕುವುದಕ್ಕೋಸ್ಕರವೇ ನೀವು ಈ ಮನುಷ್ಯ ಜನ್ಮವನ್ನು ಪಡೆದಿದ್ದೀರೋ, ಆ ಶಾಂತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಪಡೆಯುತ್ತೀರಿ. ಒಬ್ಬ ಮನುಷ್ಯನಾದರೂ ಈ ಶಾಂತಿಯನ್ನು ತನ್ನ ಜೀವನದಲ್ಲಿ ಪಡೆದರೆ ಆಗ ಆ ಶಾಂತಿಯನ್ನು ಪಡೆದ ಆತ್ಮದ ಸಾಮೀಪ್ಯದಲ್ಲಿ ಲಕ್ಷಾಂತರ ಆತ್ಮಗಳು ಶಾಂತಿಯನ್ನು ಪಡೆಯುತ್ತವೆ. ಮತ್ತು ಈ ಪ್ರೇಮದ ಗಂಗೆ ಪ್ರಪಂಚದ ಸಾಗರದಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ ಮತ್ತು ಇಡೀ ಪ್ರಪಂಚವು ಆ ಶಾಂತಿಯನ್ನು ಪಡೆಯುತ್ತದೆ. ಇದು ಯಾವ ಶಾಂತಿ ಎಂದರೆ ಅದನ್ನು ಹಣದಿಂದ ಖರೀದಿಸಲಾಗುವುದಿಲ್ಲ, ಪುಸ್ತಕಗಳನ್ನು ಓದಿ ಪಡೆಯಲಾಗುವುದಿಲ್ಲ, ಆಯುಧಗಳಿಂದ ಪಡೆಯಲಾಗುವುದಿಲ್ಲ. ಇದಂತೂ ಪರಮೇಶ್ವರನ ಸಾನ್ನಿಧ್ಯದಲ್ಲಿಯೇ ಪ್ರಾಪ್ತಿಯಾಗುವುದು ಮತ್ತು ಪರಮೇಶ್ವರನು ಪ್ರೇಮದಲ್ಲಿ ವಿಲೀನನಾಗಿದ್ದಾನೆ. ಈ ಪರಮೇಶ್ವರನ ಪ್ರೇಮವು ಪ್ರಪಂಚದಾದ್ಯಂತ ಹರಡಿಕೊಂಡಿದೆ. ಇದು ಅಪರಿಮಿತವಾಗಿದೆ. ಯಾವುದೇ ದೇಶದ ಗಡಿಗಳಿಂದ ಅದನ್ನು ನಿರ್ಬಂಧಿಸಿಲ್ಲ. ಈ ಎಲ್ಲ ದೇಶಗಳ ಗಡಿಗಳು ಮನುಷ್ಯರ ನಿರ್ಮಾಣವಾಗಿವೆ. ಪರಮಾತ್ಮನಂತೂ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಸೃಷ್ಟಿಸಿದ್ದಾನೆ. ಒಂದು ಸಮಾನತೆಯನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ. ಪರಮಾತ್ಮನು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪ್ರೀತಿಸುತ್ತಾನೆ ಮತ್ತು ಶಾಂತಿಯನ್ನು ಕೂಡ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡುತ್ತಾನೆ. ಪರಮೇಶ್ವರನು ಕೊಟ್ಟಿರುವಂಥ ಶಾಂತಿಯು ಪ್ರತಿಯೊಬ್ಬ ಮನುಷ್ಯನ ತನಕ ತಲುಪಲಿ ಮತ್ತು ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನು ಆ ಶಾಂತಿಯನ್ನು ಪಡೆಯಲಿ ಹಾಗೂ ಆ ಶಾಂತಿಯಿಂದಿರುವ ಪ್ರೇಮಮಯವಾಗಿರುವ ಪ್ರಪಂಚದ ನಿರ್ಮಾಣವಾಗಲಿ ಎಂದು ಈ ಪ್ರಾರ್ಥನೆಯನ್ನು ನಾನು ಮಣಿಪುರದಲ್ಲಿ ಮಾಡಿದೆ. ಆದ್ದರಿಂದ ಆ ವಿಶ್ವಯುದ್ಧದಲ್ಲಿ ಮರಣ ಹೊಂದಿರುವ ಜನರ ಆತ್ಮಗಳಿಗೆ ಅವರಂತೂ ಜೀವನದಲ್ಲಿ ಪಡೆಯಲಾಗದ ನಿಜವಾದ ಆತ್ಮಶಾಂತಿ ಸಿಗುವಂತಾಗಲಿ. ಆನಂತರ ಶಾಂತಿಯ ಹೆಸರಿನಲ್ಲಿ ಮಾಡಿದ ಅವರ ಬಲಿದಾನಗಳು ವ್ಯರ್ಥವಾಗದಿರಲಿ. ಒಂದು ವೇಳೆ ಯುದ್ಧವಾಗಿದ್ದರೂ ಅದು ಶಾಂತಿಯ ಹೆಸರಿನಲ್ಲಿ. ಆ ಘಟನೆಯಿಂದ ನಾನು ತಿಳಿದುಕೊಂಡೆ, ಪ್ರೀತಿಯನ್ನು ಹಂಚುವುದರಲ್ಲಿಯೇ ಮನುಷ್ಯನು ಶಾಂತಿಯನ್ನು ಪಡೆಯುತ್ತಾನೆ. ಶಾಂತಿಯನ್ನು ಹುಡುಕುವುದರಿಂದ ಸಿಗುವುದಿಲ್ಲ, ಶಾಂತಿಯನ್ನು ಕೊಳ್ಳುವುದಕ್ಕಾಗುವುದಿಲ್ಲ. ನಮ್ಮ ನಿಸ್ವಾರ್ಥ ಪ್ರೇಮವೇ ನಮಗೆ ಶಾಂತಿಯನ್ನು ನೀಡುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗಾಗಿ ಆ ದಿನ ನನ್ನ ಹೃದಯವು ಪ್ರೀತಿಯಿಂದ ತುಂಬಿ ಹೋಯಿತು ಮತ್ತು ಮನುಷ್ಯನ ಪ್ರೇಮದ ಕಾರಣ ನಾನು ಜೀವನದಲ್ಲಿ ಮೊದಲನೆಯ ಸಾರಿ ಅಪರಿಮಿತವಾದ ಶಾಂತಿಯ ಅನುಭವವನ್ನು ಪಡೆದಿದ್ದೆ. ಒಂದು ದಿನ ಬರ್ಮಾದಿಂದ ಇಬ್ಬರು ಬೌದ್ಧ ಸಾಧುಗಳು ನನ್ನನ್ನು ಸಂಧಿಸಲು ಬಂದಿದ್ದರು. ಅವರು 3 ದಿನಗಳವರೆಗೆ ನನ್ನ ಜೊತೆಯಲ್ಲೇ ಇದ್ದರು. ಇಬ್ಬರು ಬಹಳ ಒಳ್ಳೆಯ ಸ್ವಭಾವದವರಾಗಿದ್ದರು. ಇಬ್ಬರು ಬೌದ್ಧ ಧರ್ಮವನ್ನು ಚೆನ್ನಾಗಿ ತಿಳಿದುಕೊಂಡವರಾಗಿದ್ದರು. ಒಬ್ಬರು ವಯಸ್ಸಿನಲ್ಲಿ ಹಿರಿಯವರಾಗಿದ್ದರು. ಅವರ ಹೆಸರು ಆನಿ ಎಂದು. ಅವರು ಶಾಂತ ಮತ್ತು ಗಂಭೀರ ಸ್ವಭಾವದವರಾಗಿದ್ದರು. ಬಹುಶಃ ವಯಸ್ಸು ಅಥವಾ ಹೆಚ್ಚಾದ ಸಾಧನೆಯೂ ಕೂಡ ಅವರನ್ನು ಗಂಭೀರರನ್ನಾಗಿ ಮಾಡಿಬಿಟ್ಟಿತ್ತು. ಅವರ ಕಣ್ಣುಗಳಲ್ಲಿ ಗಾಢತೆ ಇತ್ತು. ಅವರು ಗುಂಡಗಿನ ಕಟ್ಟಿನ ಕನ್ನಡಕವನ್ನು ಧರಿಸಿದ್ದರು ಮತ್ತು ಮತ್ತೆ ಮತ್ತೆ ಕನ್ನಡಕವನ್ನು ಶಾಲಿನಿಂದ ಒರೆಸುವ ಅಭ್ಯಾಸವನ್ನು ಮಾಡಿಕೊಂಡು ಬಿಟ್ಟಿದ್ದರು. ಅಥವಾ ಅವರು ಯೋಚಿಸುವ ರೀತಿಯಾಗಿತ್ತು. ಅವರು ಯಾವುದಾದರೂ ವಿಷಯದ ಬಗ್ಗೆ ಆಲೋಚನೆಯನ್ನು ಮಾಡುವಾಗ ಅವರು ಕನ್ನಡಕವನ್ನು ಒರೆಸುವುದರಲ್ಲಿ ನಿರತರಾಗುತ್ತಿದ್ದುದನ್ನು ನಾನು ನೋಡಿದೆ. ಏಕೆಂದರೆ ಕನ್ನಡಕವನ್ನು ಒರೆಸಲು ಕನ್ನಡಕವು ಗಲೀಜಾಗಿರಬೇಕೆಂದೇನೂ ಇರಲಿಲ್ಲ.
ಅದು ಅವರ ವಿಧಾನವಾಗಿತ್ತು. ಅವರು ಹಲವಾರು ಗ್ರಂಥಗಳ ಅಧ್ಯಯನವನ್ನು ಮಾಡಿದ್ದರು. ಅವರ ಹತ್ತಿರ ಹೋಗಿ ಬರುವ ದಾರಿಯ ನಕ್ಷೆಯೂ ಕೂಡ ಇರುತ್ತಿತ್ತು. ಕಾಗದದ ಮೇಲೆ ರಚಿಸಿದ ಕೆಲವು ರೇಖಾಕೃತಿಗಳನ್ನು ಕೂಡ ಇಟ್ಟುಕೊಂಡಿದ್ದರು. ಅವರು ಸಾಧನೆಯನ್ನು ಮಾಡುವ ಸಮಯದಲ್ಲಿ ಅವುಗಳನ್ನು ನೋಡುತ್ತಿದ್ದರು. ಅವು ಏನೆಂದು ನನಗೆ ಅಷ್ಟು ತಿಳಿಯಲಾಗಲಿಲ್ಲ. ಅವರು ಯಾವಾಗ ಮಾತನಾಡಿದರೂ ಆಗ ಅವರ ಶಬ್ದಗಳಿಂದ ಚೈತನ್ಯವು ಹರಿಯುತ್ತಿತ್ತು ಮತ್ತು ಅವರು ಹೇಳುವಾಗ ಶಬ್ದಗಳನ್ನು ಕಡಿಮೆಯಾಗಿ ಮತ್ತು ಚೈತನ್ಯವನ್ನು ಹೆಚ್ಚಾಗಿ ಉಪಯೋಗಿಸುತ್ತಿದ್ದರು. ಅವರ ಮಾತುಗಳನ್ನು ಕೇಳುವಾಗ ಈ ರೀತಿ ಅನಿಸುತ್ತಿತ್ತು. ಇನ್ನು ಲಾಸಿ ಅನ್ನುವವರು ವಯಸ್ಸಿನಲ್ಲಿ ಚಿಕ್ಕವರಿದ್ದರು. ಅವರು ಸ್ವಲ್ಪ ಚಂಚಲ ಸ್ವಭಾವದವರಾಗಿದ್ದರು. ಈಗ ಹೊಸದಾಗಿ ಸಾಧುವಾಗಿದ್ದರು. ಎಲ್ಲವನ್ನು ಶೀಘ್ರವಾಗಿ ತಿಳಿಯುವ ಆಸೆಯು ಅವರಲ್ಲಿತ್ತು. ಹೇಗೆಂದರೆ ಸಾಮಾನ್ಯವಾದ ಹದಿಹರೆಯದ ಪೀಳಿಗೆಯವರಲ್ಲಿದ್ದಂತಿತ್ತು. ಅಂದರೆ ಆನಿಯವರು ಶಾಂತಿಯ ಸಾಗರವಾಗಿದ್ದರು, ಆದರೆ ಲಾಸಿಯವರು ಬೋರ್ಗರೆಯುವ ಸಾಗರವಾಗಿದ್ದರು. ಇಬ್ಬರು ಖಂಡಿತವಾಗಿಯೂ ಎರಡು ತರಹದ ಚಹರೆಯವರಾಗಿದ್ದರು. ಆದರೆ ಲಾಸಿಯವರು ಆನಿಯವರನ್ನು ಬಹಳ ಗೌರವದಿಂದ ಕಾಣುತ್ತಿದ್ದರು ಮತ್ತು ಅವರ ಬೇಕು ಬೇಡಗಳನ್ನು, ಅವರ ಅವಶ್ಯಕತೆಗಳನ್ನು ಬಹಳವಾಗಿ ಗಮನವಿಟ್ಟುಕೊಳ್ಳುತ್ತಿದ್ದರು. ಲಾಸಿಯವರು 26 ವರ್ಷದವರಾಗಿದ್ದರು. ನುಣುಪಾದ ಶ್ವೇತ ವರ್ಣದವರಾಗಿದ್ದರು. ದುಂಡಗಿರುವ ದೇಹದವರಾಗಿದ್ದರು. ಕುಬ್ಜರಾಗಿದ್ದರು ಮತ್ತು ಅವರ ಕಣ್ಣುಗಳು ಯಾವಾಗಲೂ ಏನನ್ನಾದರೂ ಹುಡುಕುತ್ತಲೇ ಇರುತ್ತಿದ್ದವು. ಅವರಿಬ್ಬರು ಒಬ್ಬರಿಗೊಬ್ಬರು ಹೇಳಿ ಮಾಡಿಸಿದಂತಿದ್ದರು. ಏಕೆಂದರೆ ಒಬ್ಬರ ಹತ್ತಿರ ಒಂದಿದ್ದರೆ ಇನ್ನೊಬ್ಬರ ಹತ್ತಿರ ಇನ್ನೊಂದು ಇರುತ್ತಿತ್ತು. ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿದ್ದರು. ಲಾಸಿಯವರು ಕಡಿಮೆ ಸಮಯದಲ್ಲಿ ಹೆಚ್ಚು ಮಾತನಾಡುತ್ತಿದ್ದರು. ಬಹಳ ಬೇಗನೆ ಹೇಳುವ ಅಭ್ಯಾಸ ಅವರಿಗಿತ್ತು. ಕೆಲವು ಸಾರಿ ಅವರು ಏನು ಹೇಳಿದರು ಅನ್ನುವುದು ತಿಳಿಯುತ್ತಲೇ ಇರಲಿಲ್ಲ. ಯಾವಾಗಲೂ ಅವರು ಯಾವುದಾದರೂ ಆತುರದಲ್ಲಿಯೇ ಇರುತ್ತಿದ್ದರು. ಅವರ ಕಾರ್ಯದಲ್ಲಿ ಅನುಭವದ ಕೊರತೆ ಇತ್ತು, ಆದರೆ ಕಾರ್ಯವನ್ನು ಮಾಡುವ ಹೆಚ್ಚಿನ ಆಸೆ ಇರುತ್ತಿತ್ತು. ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಅವರ ಸ್ವಭಾವವೇ ಆಗಿತ್ತು. ಇಬ್ಬರು ಹುಟ್ಟಿನಿಂದಲೇ ಬೌದ್ಧರಾಗಿದ್ದರು ಮತ್ತು ಅವರಿಗೆ ಬೌದ್ಧ ಧರ್ಮದಲ್ಲಿ ಆಸಕ್ತಿ ಇತ್ತು ಮತ್ತು ಹಿಂದೂ ಧರ್ಮವನ್ನು ಕೂಡ ತಿಳಿಯಲು ಆಸಕ್ತರಾಗಿದ್ದರು. ನಾನು ಬೌದ್ಧ ಧರ್ಮವನ್ನು ತಿಳಿಯಬಯಸಿದ್ದೆ. ಅವರಿಬ್ಬರೊಡನೆ ನನ್ನ ಸಂಬಂಧವು ಒಳ್ಳೆಯದಾಗಿತ್ತು. ಅವರು ಬಂದಾಗ ನಮ್ಮಲ್ಲಿ ಬಹಳ ಚರ್ಚೆಗಳು ನಡೆಯುತ್ತಿದ್ದವು ಮತ್ತು ನಾವು ಅನುಭವಗಳ ಮೇಲೆ ಹೆಚ್ಚಾಗಿ ಮಾತನಾಡುತ್ತಿದ್ದೆವು. ಅವರು ಆಮೇಲೆ ಬರ್ಮಾದ ಹತ್ತಿರ ಇರುವ ಕಾಡುಗಳಲ್ಲಿ ಹೊರಟು ಹೋಗುತ್ತಿದ್ದರು. ಅವರು ಸ್ವಲ್ಪ ದಿನಗಳು ಇದ್ದು ಮತ್ತು ನಂತರ ಹೊರಟು ಹೋಗಿದ್ದರು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ आपः शान्तिः औषधयः शान्तिः वनस्पतयः शान्तिः विश्वे देवः शान्तिः ब्रह्मशान्ति सर्वगुं शान्ति शान्तिरेव शान्ति सा मां शान्तिरेधि. ओम शांति शांति शांतिः. सर्वरिष्ट सुशांतिर्भवतु.